ಸ್ತೋತ್ರವನ್ನು ಸಲ್ಲಿಸೋಣ. ಈ ಆಲಯದಿಂದ ಸ್ತೋತ್ರದ ಯಜ್ಞಗಳು ಅದು ಪರಲೋಕಕ್ಕೆ ಏರಲ್ಪಡಲಿ. ಓರಿ ಬಾಬಾ ವರ್ಷಗಳನ್ನ ಸೇರಿದವ. ಥ್ಯಾಂಕ್ ಯು ಜೀಸಸ್. ಅಪ್ಪ ನಿನಗೆ ಸ್ತೋತ್ರ. ಯೆಹೋವನೇ ನೀನು ಒಳ್ಳೆಯವನು ಸ್ವಾಮಿ. ನಿನ್ನ ಕೃಪೆಯು ಶಾಶ್ವತವಾದದ್ದು. ಕರ್ತಾದಿ ಕರ್ತನೇ ನೀನು ಒಳ್ಳೆಯವನು ಸ್ವಾಮಿ. ನಿನ್ನ ಕೃಪೆಯು ಶಾಶ್ವತವಾದದ್ದು. ಓ ಭೂಮಿಯು ಆಕಾಶವು ಮಾರ್ಪಟ್ಟರು, ದೇವರು ನುಡಿದಂತ ವಾಗ್ದಾನಗಳು ಅದು ಎಂದಿಗೂ ಮಾರ್ಪಡದಂತದಾಗಿದೆ. ಓ ರಿಭಾಷತ ನಾವೆಲ್ಲ ಕೃತಜ್ಞತೆಯಿಂದ ಹೃದಯಪೂರ್ವಕವಾಗಿ ದೇವರನ್ನು ಆರಾಧಿಸಿ ಆತನ ನಾಮವನ್ನು ಮಹಿಮೆಪಡಿಸೋಣ. ಥ್ಯಾಂಕ್ ಯು ಜೀಸಸ್.
ದೇವರಾದಂಥ ದೇವರಿಗೆ ನಾವು ಎರಡು ಕರಗಳನ್ನು ತಟ್ಟಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. Thank you, Jesus. ಹಾಗೆಯೇ ಅವರ ಮಗಳೊಂದಿಗೆ ಆ ಒಣ ಭೂಮಿಯ ನೆಲದಲ್ಲಿ ಹೋಗುವಾಗಲೂ ಅಲ್ಲಿ ಅವರಿಗೆ ಕುಡಿಯಕ್ಕೆ ನೀರಿರಲಿಲ್ಲ. ಆದರೆ ದೇವರು ಆ ಒಣ ಭೂಮಿಯಲ್ಲಿ ಸಹ ಒರತೆಯನ್ನು ಸೃಷ್ಟಿಸಿ ಅವರನ್ನು ಪೋಷಿಸಿದರು. ಇವತ್ತು ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ಒಣಗಿದ ಅನುಭವಗಳಲ್ಲಿ ಇರುವುದಾದರೆ ದೇವರು ಅದನ್ನು ನೀಗಿಸಿ ಅದನ್ನು ಸಮೃದ್ಧಿಯನ್ನು ಕೊಡುವ ದೇವರಾಗಿದ್ದಾರೆ. Thank you, Jesus. Oh, thank you, Holy Spirit. Thank you, Jesus. Upon you in the storm. Hallelujah. 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 God is good. And all the time. ನಮ್ಮ ದೇವರು ಒಳ್ಳೆಯವರಾಗಿದ್ದಾನೆ. ಆದರೆ ಎಲ್ಲೆಂದಿಗೂ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವಂತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಯೇಸುವಿನ ರಕ್ತ ಅದು ಸಕಲ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದೆ ಎಂಬುದಾಗಿ. ಇವತ್ತು ಆ ರಕ್ತ ಈಗ ಸಹ ಜೀವಿತವಾಗಿದೆ. ಆಮೇಲೆ ಆ ರಕ್ತದಿಂದಲೇ ನಮಗೆ ಬಿಡುಗಡೆ, ಆ ರಕ್ತದಿಂದಲೇ ನಮ್ಮ ಪಾಪಗಳ ಅದು ನೀಡಲ್ಪಟ್ಟಿದೆ. ಆಮೇಲೆ ಪಕ್ಕದಲ್ಲಿ ಕೈಗೊಟ್ಟು ಹೇಳಿ, ನೀವು ದೇವರ ರಕ್ತದಿಂದ ಮುದ್ರಿಸಲ್ಪಟ್ಟವರಾಗಿದ್ದೀರಿ ಎಂಬುದಾಗಿ. ದೇವರ ರಕ್ತದಿಂದ ಮುದ್ರಿಸಲ್ಪಟ್ಟರೆ ಯಾರಿಗಾದ್ರೂ ಮುಟ್ಲಿಕ್ಕೆ ಆಗ್ತಾರ? ಯಾರಿಗೂ ಸಹ ಮುಟ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಒಬ್ಬರಿಗೆ ಕೈಗೊಟ್ಟು ಹೇಳಿದ್ರೆ, ನೀವು ಯೇಸುವಿನ ರಕ್ತದಿಂದ ಮುದ್ರಿಸಲ್ಪಟ್ಟವರಾಗಿದೆ. ಯಾವ ದುಷ್ಟ ಶಕ್ತಿಯಾಗಲಿ, ಯಾವ ಮಾಟ ಶಕ್ತಿಯಾಗಲಿ ಯಾವುದು ಸಹ ನಮ್ಮನ್ನು ಮುಟ್ಲಿಕ್ಕಾಗುವುದಿಲ್ಲ. ಯಾಕಂದ್ರೆ ಪರಿಶುದ್ಧವಾದ ಯೇಸುವಿನ ರಕ್ತ ನಮ್ಮ ಮೇಲಿದೆ. Hallelujah. ನಾವೆಲ್ಲ ಸೇರಿ ಪಾಪವನ್ನು ನೀಗಿಸಲು, ಶಾಪವನ್ನು ನೀಗಿಸಲು ಎಂಬ ಹಾಡನ್ನು ಹಾಡುತ್ತಾ ದೇವರನ್ನು ನಮಸ್ಕರಿಸೋಣ. ಕರಗಳಲ್ಲಿ ತಟ್ಟುತ್ತಾ ಸಂತೋಷಪೂರ್ವಕವಾಗಿ
ಸ್ತೋತ್ರ, ನಿನಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ಅದನ್ನು ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಓ ಥ್ಯಾಂಕ್ ಯು ಜೀಸಸ್. ಆತನ ಬೇಗನೆ ಬರುವ ದೇವರಾಗಿದ್ದಾನೆ. ಓ ಥ್ಯಾಂಕ್ ಯು ಜೀಸಸ್. ಆನೆ ವಾಲಾ ಹೇ ಯೇಶು, ಆನೆ ವಾಲಾ ಹೇ, ಆನೆ ವಾಲಾ ಹೇ ಯೇಶು, ಆನೆ ವಾಲಾ ಹೇ.
ಹಲ್ಲೆಲೂಯಾ. ಸತ್ಯವೇದ ಪುಸ್ತಕದಲ್ಲಿ ಮತ್ತಾಯನು ಬರೆದ ಸುವಾರ್ತೆ ಅದರಲ್ಲಿ 8ನೇ ಅಧ್ಯಾಯ 5ರಿಂದ 8 ವಾಕ್ಯ ನನಗೆ ಯಾರಾದರೂ ಬೇಕು. ಆತನು ಕಪೆರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಡು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಡಿಗೆ ಗುಣವಾಗುವುದು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನರಿಗೆ ಈ ವಾಕ್ಯ ಎಲ್ಲ ಪರಿಚಿತವಾದ ವಾಕ್ಯವಾಗಿದೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ಆಧರಿಸಿ ನಾನು ಸ್ವಲ್ಪ ಸಮಯ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ಇಲ್ಲಿ ನಾವು ನೋಡುತ್ತೇವೆ, ಯೇಸು ಅನೇಕ ಕಡೆಗಳಿಗೆ ಪ್ರಯಾಣ ಮಾಡುವಾಗೆಲ್ಲ ಅಲ್ಲಿ ಅನೇಕ ಅದ್ಭುತಗಳನ್ನು ಯೇಸು ಸ್ವಾಮಿ ಮಾಡುತ್ತಾರೆ. ಹಲ್ಲೆಲೂಯಾ. ಅಂದು ಮಾಡಿದ ಅದ್ಭುತ ಇವತ್ತು ನನಗೆ ನಿಂತು ಹೋಗಲಿಲ್ಲ. ಎಷ್ಟು ಜನ ನಂಬ್ತೀರಿ? ಇವತ್ತು ಸಹ ಅದ್ಭುತ ನಿಂತು ಹೋಗಲಿಲ್ಲ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ಅಲ್ಲಿ ಬೈಬಲ್ ಹೇಳ್ತದೆ, ಆತನು ಕಪೆರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡಾನೆ ಎಂಬುದಾಗಿ. ನೋಡಿ ಪ್ರಿಯರೇ, ಇಲ್ಲಿ ಒಬ್ಬ ಶತಾಧಿಪತಿ ಅಂತ ಹೇಳಿದ್ರೆ 100 ಸಿಪಾಯಿಗಳ ಮೇಲಿರುವ ಸರದಾರ. ಅವನ ಅಂಡರಲ್ಲಿ 100 ಸಿಪಾಯಿಗಳಿದ್ದಾರೆ. ಅಂದ್ರೆ ಒಳ್ಳೆಯ ಒಂದು ಸ್ಥಾನದಲ್ಲಿದ್ದ ವ್ಯಕ್ತಿಯಾಗಿದ್ದ. ಇವನು ಶ್ರೀಮಂತನಾದ ವ್ಯಕ್ತಿಯಾಗಿದ್ದ. ಇವನಿಗೆ ಯಾವುದರ ಒಂದು ಕೊರತೆ ಇಲ್ಲ. ಇವನಿಗೆ ಆಸ್ಪತ್ರೆಗೆ ಹೋಗಬಹುದಿತ್ತು, ವೈದ್ಯರ ಬಳಿಗೆ ಹೋಗಬಹುದಿತ್ತು. ಆದರೆ ಇವನು ಯಾರ ಬಳಿಗೆ ಬರ್ತಿದ್ದಾನೆ? ಯೇಸು ಸ್ವಾಮಿಯ ಬಳಿಗೆ ಅವನು ಬರ್ತಾ ಇದ್ದಾನೆ. ಅಲ್ಲಿ ಇವತ್ತೆಷ್ಟು ಯೇಸು ಸ್ವಾಮಿಯ ಬಳಿಗೆ ಎಷ್ಟು ಜನ ಬಂದಿದೆ? ಅಲ್ಲಿ ನಾನು ಹೇಳ್ತೇನೆ, ಯೇಸು ಸ್ವಾಮಿಯ ಬಳಿಗೆ ಇವತ್ತು ಬಂದಿರುವುದಾದ್ರೆ ನಿಮ್ಮನ್ನು ಹಾಗೆ ಆತನು ಕಳಿಸುವುದಿಲ್ಲ. ಆಮೇಲೆ ಹಲ್ಲೆಲೂಯಾ. ಆತನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಆತನು ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ, ಅವನು ಯಾರ ಬಳಿಗೆ ಬರ್ತಿದ್ದಾನೆ? ಯೇಸು ಸ್ವಾಮಿಯ ಬಳಿಗೆ ಬರ್ತಾ ಇದ್ದಾನೆ. ಯೇಸು ಸ್ವಾಮಿಯ ಬಳಿಗೆ ಬಂದು ಅವನ ಕಾಳಜಿ ನೋಡಿ, ಅವನ ಕೆಲಸಗಾರರಿಗೋಸ್ಕರ ಅವನು ಏನ್ ಮಾಡ್ತಾನೆ? ಕಾಳಜಿ ವಹಿಸ್ತಿದ್ದಾನೆ. ಇವತ್ತು ನಮ್ಮ ಬಗ್ಗೆ ಯಾರು ಕಾಳಜಿ ವಹಿಸದಿದ್ರು ಸಹ ನಮ್ಮ ದೇವರು ನಮಗೋಸ್ಕರ ಕಾಳಜಿ ವಹಿಸ್ತಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಿನ್ನ ಬಗ್ಗೆ ಯಾರು ಚಿಂತೆ ಮಾಡದಿದ್ರು ಸಹ ಯೇಸು ಸ್ವಾಮಿ ನಿನಗೋಸ್ಕರ ಚಿಂತಿಸುತ್ತಾನೆ. ಯೇಸು ಸ್ವಾಮಿ ನಿನಗೋಸ್ಕರ ಒಳ್ಳೆಯದನ್ನು ಮಾಡುವ ದೇವರಾಗಿದ್ದಾನೆ. ಆತನು ಒಳ್ಳೆಯವನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಈ ಒಂದು ಶತಾಧಿಪತಿಯ ಒಂದು ಹೃದಯ ನೋಡ್ರಿ ಪ್ರಿಯರೇ. ಅವನು ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿಯ ಬಳಿಗೆ ಬಂದು, ನನ್ನ ಆಡು ಪಾರ್ಶ್ವವಾಯು ರೋಗಿಯಿಂದ ಏನು ಮಾಡ್ತಿದ್ದಾನೆ? ಕಷ್ಟಪಡುತ್ತಿದ್ದಾನೆ. ನಿಮಗೆ ಗೊತ್ತಿಲ್ಲ ಪಾರ್ಶ್ವವಾಯು ರೋಗಿ ಅಂದ್ರೆ ಏನು ಗೊತ್ತಿಲ್ಲ? ಒಂದು ಕೈ ಅಲ್ಲಾಡಿಸ್ಲಿಕ್ಕೆ ಆಗುವುದಿಲ್ಲ, ಕಾಲು ಅಲ್ಲಾಡಿಸ್ಲಿಕ್ಕೆ ಆಗುವುದಿಲ್ಲ, ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಎಲ್ಲ ಸಪೋರ್ಟ್ ಬೇಕು. ಸಪೋರ್ಟ್ ಇಲ್ಲದೆ ಅವನು ಏನ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಊಟ ಅವನು ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ, ಯಾರಾದ್ರೂ ತಿನ್ನಿಸ್ಬೇಕು. ಇಂಥ ಪರಿಸ್ಥಿತಿಯಲ್ಲಿ ಯಾರಿದ್ದ? ಒಂದು ಪಾರ್ಶ್ವವಾಯು ರೋಗಿ ಇದ್ದ. ಅವನನ್ನು ಗುಣಪಡಿಸಲಿಕ್ಕೆ ಯಾರಿದ್ದಾಗಲಿಲ್ಲ. ಅವನು ವೈದ್ಯರ ಬಳಿಗೆ ಹೋಗದೆ ಯೇಸುವಿನ ಮೇಲೆ ನಂಬಿಕೆ ಇಟ್ಟಿಗೆ ಬರ್ತಾ ಇದ್ದಾನೆ. ಒಂದು ಪಕ್ಷ ಅವನು ಪ್ರಯತ್ನಿಸಿರಬಹುದು, ಅದು ಕೊನೆಯ ಪ್ರಯತ್ನ ಅಂತ ಯೇಸು ಸ್ವಾಮಿಯ ಬಳಿಗೆ ಸಹ ಬಂದಿರಬಹುದು. ಇಲ್ಲಿ ಯೇಸು ಸ್ವಾಮಿಯ ಬಳಿಗೆ ಬಂದು ಅವನು ಹೇಳ್ತಾನೆ ಏನಂತ ಹೇಳಿದ್ರೆ, ಪ್ರಭುವೇ, ಅಲ್ಲಿ ಬೈಬಲ್ ಹೇಳ್ತದೆ, ಅವನ ಬಳಿಗೆ ಬರ್ತಾನೆ. ಬಂದ ಕಡೆ ಏನ್ ಹೇಳ್ತಾನೆ? ಕಷ್ಟಪಡುತ್ತಾ ಇದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ಅಂದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದಕ್ಕೆ ಯೇಸು ಸ್ವಾಮಿ ಕೂಡಲೇ ಹೇಳ್ತಾನೆ, ನಾನು ಬರ್ತೇನೆ, ನಾನು ವಾಸಿ ಮಾಡ್ತೇನೆ. ಶತಾಧಿಪತಿ ಅಂತ ಹೇಳುದು ಯೇಸು ಸ್ವಾಮಿ. ಅವನು ಹೇಳಿದಕ್ಕೆ ಕೂಡಲೇ ಯೇಸು ಸ್ವಾಮಿ ಏನ್ ಮಾಡ್ತಾನೆ? ಉತ್ತರ ಕೊಡುತ್ತಾನೆ. ಎಷ್ಟು ಜನ ನಂಬ್ತೀರಿ? ಇವತ್ತು ನೀವು ಪ್ರಾರ್ಥನೆ ಮಾಡಿದ್ರೆ ನನ್ನ ದೇವರು ಉತ್ತರ ಕೊಡುತ್ತಾನೆ. ಅಲ್ಲಿ 99ನೇ ಕೀರ್ತನೆಯಲ್ಲಿ ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುತ್ತೇನೆ ಎಂಬುದಾಗಿ ದೇವರ ವಾಕ್ಯ. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ಕೊಡುತ್ತೇನೆ. ಹಾಗಾದ್ರೆ ನಮ್ಮ ದೇವರು ನಮಗೆ ಏನ್ ಮಾಡ್ತಾನೆ? ಕೂಡಲೇ ಉತ್ತರ ಕೊಡುತ್ತಾನೆ. ನಾವು ಅದನ್ನು ಸ್ವೀಕಾರ ಮಾಡಬೇಕು. ಇಲ್ಲಿ ನೋಡಿ, ಅವನು ಹೇಳ್ತಾನೆ, ನಾನು ಬಂದು ವಾಸಿ ಮಾಡ್ತೇನೆ ಅಂತ ಹೇಳುವಾಗ ಈ ಶತಾಧಿಪತಿ ಹೇಳಿದ್ದೇನೆ ಗೊತ್ತಿಲ್ಲ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗೆ ಇಲ್ಲ. ಅಂದ್ರೆ ಯಾರನ್ನು ಹಾನರ್ ಮಾಡ್ತಿದ್ದಾರೆ ಇಲ್ಲಿ? ಯೇಸು ಸ್ವಾಮಿಯನ್ನು ಹಾನರ್ ಮಾಡ್ತಾ ಇದ್ದಾರೆ.
ಅಂದ್ರೆ ನಿನ್ನೆದುರು ನಾನು ಏನಿಲ್ಲ ಸ್ವಾಮಿ, ನನಗೆ ಸಹ ಅಧಿಕಾರ ಉಂಟು. 100 ಜನರಿಗೆ ನಾನು ಅದು ತಗೊಂಡು ಬಾ ಇದು ತಗೊಂಡು ಬಾ ಅಂತ ಹೇಳಿದ್ರೆ ತಗೊಂಡು ಬರ್ತಾರೆ. ಆದರೆ ನೀನಾದ್ರೆ ಇಡೀ ಲೋಕವನ್ನು ಉಂಟು ಮಾಡಿದ ದೇವರು, ನೀನು ಇಡೀ ಸೃಷ್ಟಿ ಮಾಡಿದ ದೇವರು. ನೀನು ಒಂದು ಆಳಿಗೆ ಗುಣ ಅಂತ ಜಸ್ಟ್ ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳಿಗೆ ಗುಣವಾಗುತ್ತದೆ. ಹಲ್ಲೆಲೂಯಾ. ಹೌದಾ? ಪ್ರೈಸ್ ದಿ ಲಾರ್ಡ್. ಹಾಗೆ ಅಂತದೆ ವಾಕ್ಯ ಅಂತದೆ, ಓನ್ಲಿ ದ ವರ್ಡ್. ನೀನು ಒಂದು ವಾಕ್ಯ ಹೇಳಿದ್ರೆ ಸಾಕು, ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳಿಗೆ ಸೌಖ್ಯವಾಗ್ತದೆ. ನೀನು ನನ್ನ ಮನೆಗೆ ಬರುವಷ್ಟು ಅಯೋಗ್ಯತೆ ನನಗೆ ಇಲ್ಲ ಸ್ವಾಮಿ, ನಿನ್ನ ಒಂದು ಮಾತಿನಲ್ಲಿ ನಾನು ವಿಶ್ವಾಸವಿಡುತ್ತೇನೆ ಎಂಬುದಾಗಿ ಆ ಶತಾಧಿಪತಿ ಹೇಳುವ ಶಬ್ದವನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡುವುದೇನೆ ಅಂತ ಹೇಳಿದ್ರೆ, ನಮಗೆ ಎಲ್ಲ ಆಶೀರ್ವಾದಗಳು ಬರುವುದು ಅದು ದೇವರ ವಾಕ್ಯದಿಂದಲೇ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಶಕ್ತಿ ಉಂಟು, ದೇವರ ವಾಕ್ಯದಲ್ಲಿ ಬಿಡುಗಡೆ ಉಂಟು. ನೋಡಿ, ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ, ದೇವರು ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನಂತ ಬೈಬಲ್ ಹೇಳ್ತದೆ. ಸ್ಟಾರ್ಟಿಂಗ್ ಏನು ಇಲ್ಲದಾಗ ದೇವರು ಸೃಷ್ಟಿ ಮಾಡಿದ ರೀತಿ ನೋಡಿ ಬೇರೆ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಮತ್ತೆ ಉಂಟಾಗುವ ವಸ್ತುಗಳಲ್ಲಿ ಆತನಿಲ್ಲದೆ ಯಾವ ವಸ್ತು ಉಂಟಾಗಲಿಲ್ಲ ಪ್ರಿಯರೇ, ಅವನೇ ಉಂಟು ಮಾಡಿದ್ದು. ಅವನು ಹೇಗೆ ಉಂಟು ಮಾಡಿದ? ವಾಕ್ಯದ ಮೂಲಕ, ಮಾತಿನ ಮೂಲಕ. ಹಲ್ಲೆಲೂಯಾ. ಕತ್ತಲೆ ಇತ್ತು, ಬೆಳಕಾಗಲಿ ಎಂಬುದಾಗಿ ಹೇಳುವಾಗ ಏನಾಯ್ತು? ಬೆಳಕಾಯಿತು ಎಂಬುದಾಗಿ ಸತ್ಯವೇದ ಹೇಳ್ತಾ ಉಂಟು. ಹಾಗಾದ್ರೆ ದೇವರು ಯೇಸು ಸ್ವಾಮಿಯ ಮಾತಿನಲ್ಲಿ ಶಕ್ತಿ ಉಂಟು. ಹಲ್ಲೆಲೂಯಾ. ಹಾಗಾದ್ರೆ ಈ ಒಂದು ದೇವರ ವಾಕ್ಯ ಕೇವಲ ಮಾತನಾಡಲಿಕ್ಕೆ ಮಾತ್ರವಲ್ಲ, ದೇವರ ವಾಕ್ಯ ಸೃಷ್ಟಿ ಮಾಡುವ ಸಾಮರ್ಥ್ಯ ಉಂಟು. ಎಷ್ಟು ಜನ ನಂಬ್ತೀರಿ? ಸೃಷ್ಟಿ ಮಾಡುವ ಸಾಮರ್ಥ್ಯ ಉಂಟು. ಹಲ್ಲೆಲೂಯಾ. ಶತಾಧಿಪತಿಗೆ ಒಂದು ವಿಶ್ವಾಸ ಇತ್ತು ಅಂತ ಹೇಳಿದ್ರೆ, ಯೇಸು ಹೇಳಿದ ಹಾಗೆ ಆಗುತ್ತದೆ, ಯೇಸುವಿನ ಮಾತಿನ ಪ್ರಕಾರ ನಡೆಯುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾಗಿ ಅವನು ವಿಶ್ವಾಸವಿಟ್ಟು ಯೇಸು ಸ್ವಾಮಿಯ ಬಳಿಗೆ ಬರ್ತಾನೆ. ಅಲ್ಲಿ ಅವನಿಗೆ ಗೊತ್ತುಂಟು, ಬಿಡುಗಡೆ ಸ್ವಸ್ಥತೆ ಮದ್ದಿನಲ್ಲಿ ಅಲ್ಲ, ದೇವರ ವಾಕ್ಯದಲ್ಲಿ ನನಗೆ ಬಿಡುಗಡೆ ಆಗುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದ್ರೆ ಒಂದು ಮಾತಿಗೆ ಎಷ್ಟು ಶಕ್ತಿ ಉಂಟಲ್ಲ. ಹಲ್ಲೆಲೂಯಾ. ನಾವು ನೋಡ್ತೇವೆ ಯಾಕೋಬನ ಜೀವಿತದಲ್ಲಿ ಆ ಬ್ಲೆಸ್ಸಿಂಗ್ ಹೇಗೆ ಬಂತು? ಈಸಾಕ ಅವನಿಗೆ ಬ್ಲೆಸ್ಸಿಂಗ್ ಮಾತನಾಡಿದ. ಹಲ್ಲೆಲೂಯಾ. ಈಸಾಕ ಯಾಕೋಬನಿಗೆ ಆಶೀರ್ವಾದ ಮಾಡಿದ. ಇವತ್ತು ನೀವು ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡ್ರಿ. ಹಲ್ಲೆಲೂಯಾ. ನಾನು ಹೇಳ್ತೀನಿ, ಆತ್ಮಿಕ ಮಂಡಲದಲ್ಲಿ ಆ ವಾಕ್ಯ ರಿಲೀಸ್ ಆಗಿ ಅವರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತದೆ. ಹಲ್ಲೆಲೂಯಾ. ಯಾವಾಗ ನೀವು ಮಾತನಾಡ್ತಿರಲ್ಲ, ಆ ಮಾತಿನಲ್ಲಿ ಶಕ್ತಿ ಉಂಟು. ಯಾಕಂತ ಹೇಳಿದ್ರೆ ದೇವರ ಮಾತಿಗೆ, ಒಂದೊಂದು ಮಾತಿಗೆ ಶಕ್ತಿಯಲ್ಲಿ ಅಡಕವಾಗಿದೆ ಪ್ರಿಯರೇ. ಆಮೇಲೆ ಹಲ್ಲೆಲೂಯಾ. ನಾನು ಹೇಳ್ತೇನೆ, ಆ ಮಾತುಗಳು ಏನಾಗ್ತದೆ, ಸ್ಪಿರಿಚುವಲ್ ಆಗಿ ಕಾರ್ಯ ಮಾಡುವಂತದ್ದಾಗಿದೆ. ನಾವು ನೋಡ್ತೇವೆ, ಸ್ಥಾನಿಕನಾದ ಯೋಹಾನ ಹುಟ್ಟುವಾಗ, ಹೌದಲ್ವಾ, ಅವನ ತಂದೆಯಾದ ಜಕಾರ್ಯ ಅವನು ಮಹಾಯಾಜಕನಾಗಿದ್ದ. ಈ ಜಕಾರ್ಯ ಮಹಾಯಾಜಕನ ಬಳಿಗೆ ದೇವದೂತನು ಇಳಿದು ಬರ್ತಾನೆ. ದೇವದೂತನು ಇಳಿದು ಬಂದು ಅವನ ಜೊತೆ ಹೀಗೆ ಮಾತನಾಡ್ತಾನೆ ಅಂತ ಹೇಳಿದ್ರೆ, ನಿನಗೆ ಮಕ್ಕಳಾಗ್ತದೆ, ಅಲ್ಲಿ ನಿನಗೆ ಮಗುವನ್ನು ನಾನು ಕೊಡುತ್ತೇನೆ ಎಂಬುದಾಗಿ ದೇವರು ಮಾತನಾಡ್ತಾನೆ. ಆಗ ಅವನು ಏನ್ ಮಾಡ್ತಾರೆ ಗೊತ್ತಿಲ್ಲ, ನನಗೆ ಮಕ್ಕಳಾಗುವುದು ಹೇಗೆ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಅವನ ಆಲೋಚನೆ ಏನಾಗಿದೆ, ನೆಗೆಟಿವ್ ಥಾಟ್ಸ್ಗಳು ಬರ್ತದೆ. ನನಗೆ ಪ್ರಾಯವಾಗಿದೆ, ನನಗೆ ಮಕ್ಕಳಾಗುವ ಚಾನ್ಸಸ್ ಇಲ್ಲ ಎಂಬುದಾಗಿ ಹೇಳುವಾಗ ಬೈಬಲ್ ಏನು ಹೇಳ್ತದೆ ಗೊತ್ತಿಲ್ಲ, ದೇವರು ಜಕಾರ್ಯನ ಬಾಯನ್ನು ಮುಚ್ಚಿದನು. ಹಲ್ಲೆಲೂಯಾ. ಅವನ ಬಾಯನ್ನು ಮುಚ್ಚಿದ್ರೆ ಸ್ಥಾನಿಕನಾದ ಯೋಹಾನ ಭೂಮಿಯ ಮೇಲೆ ಜನನ ಆಗ್ತಿರ್ಲಿಲ್ಲ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನಿಮ್ಮ ಜೀವಿತದಲ್ಲಿ ನೀವು ಏನು ಆಲೋಚನೆ ಮಾಡ್ತೀರಾ ಅದು ನಿಮಗೆ ಸಂಭವಿಸುತ್ತದೆ. ನೀವು ಯೋಚಿಸದೆ ನಿಮ್ಮ ಬಾಯಲ್ಲಿ ಬರ್ತದೆ. ಹಾಗಾಗಿ ದೇವರು ಅದನ್ನು ಯೋಚಿಸದೆ ಬರದಾಗೆ ಇವನ ಜೀವಿತದಲ್ಲಿ ಏನ್ ಮಾಡಿದ, ಬಾಯನ್ನು ಮುಚ್ಚಿದ. ಯಾವಾಗ ಜಕಾರಿಯ ಬಾಯಿ ಮುಚ್ಚಿ ಹೋಯ್ತು, ಆಗ ಸ್ಥಾನಿಕನಾದ ಯೋಹಾನ ಜನನವಾಯಿತು. ಹಲ್ಲೆಲೂಯಾ. ಅದಕ್ಕೆ ಜ್ಞಾನೋಕ್ತಿ ಪುಸ್ತಕ 30ನೇ ಅಧ್ಯಾಯ 32ನೇ ವಾಕ್ಯವನ್ನು ಓದಿರೋಣ. ಜ್ಞಾನೋಕ್ತಿ ಪುಸ್ತಕ 30ನೇ ಅಧ್ಯಾಯ 32ನೇ ವಾಕ್ಯ. ನೀನು ಒಪ್ಪಿಕೊಂಡು ಮೂರ್ಖನಾಗಿ ನಡೆದಿದ್ದರೆ ಅಥವಾ ದುರಾಲೋಚನೆ ಮಾಡಿದರೆ ಬಾಯಿಯ ಮೇಲೆ ಕೈ ಇಟ್ಟುಕೋ ಅಂತ ಬೈಬಲ್ ಹೇಳ್ತದೆ. ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನೋಡಿ, ನಮ್ಮ ಮನಸ್ಸಿನಲ್ಲಿ ಕೆಟ್ಟದ್ದು ಯೋಚಿಸಿದರೆ ನಮ್ಮ ಬಾಯಿಯ ಮೇಲೆ ಕೈ ಇಡಬೇಕಂತ. ಆಮೇಲೆ ಹಲ್ಲೆಲೂಯಾ. ನಿನ್ನ ಬಾಯಿ ನಮ್ಮ ಬಾಯಿ ನಮ್ಮನ್ನು ನಾಶ ಮಾಡುವುದು, ನಮ್ಮ ಬಾಯಿ ನಮ್ಮನ್ನು ರಕ್ಷಿಸುವಂತದ್ದಾಗಿದೆ.
ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿನ್ನ ಬಾಯಿಯ ಮಾತು ನಿನ್ನ ರಕ್ಷಿಸ್ತದೆ. ಹಲ್ಲೆಲೂಯಾ. ಸೈತಾನನಿಗೆ ಶಕ್ತಿ ಇಲ್ಲ, ಸೈತಾನನಿಗೆ ಯಾವ ಶಕ್ತಿ ಇಲ್ಲ. ಸೈತಾನ ಏನ್ ಮಾಡ್ತಾನೆ ಗೊತ್ತಿಲ್ಲ, ನಮ್ಮ ಮನಸ್ಸಿನಲ್ಲಿ ಅದನ್ನು ತಂದು ಅದು ನಮ್ಮ ಜೀವಿತದಲ್ಲಿ ನಡೆಯುವ ಹಾಗೆ ಅವನು ಮಾಡುತ್ತಾನೆ. ಅದಕ್ಕೆ ಬೈಬಲ್ ಅಂತ ಥಾಟ್ಗಳು ಬರುವಾಗ ನಾವು ಏನ್ ಮಾಡ್ಬೇಕಂತೆ, ಬಾಯಿಯ ಮೇಲೆ ಕೈ ಇಡಬೇಕಂತೆ. ಹಲ್ಲೆಲೂಯಾ. ಇವತ್ತು ಅನೇಕರ ಜೀವಿತದಲ್ಲಿ ಸೈತಾನ ಮಾಡೋದು ಇದೇ ರೀತಿ. ಸಡನ್ ಆಗಿ ನಮಗೆ ಥಾಟ್ ಬರ್ತದೆ, ಹೀಗೆ ಮಾಡು ಹೀಗೆ ಮಾಡು ಅಂತ ಹೇಳುವಾಗ ಏನ್ ಬರ್ತದೆ, ಅದು ಆಕ್ಷನ್ ಆಗಿ ಪರಿಣಮಿಸ್ತದೆ. ಇವತ್ತು ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನಿನ್ನ ಆಲೋಚನೆ, ಕೆಟ್ಟ ಆಲೋಚನೆ ಬರುವಾಗ ನಿನ್ನ ಬಾಯಿಯ ಮೇಲೆ ಕೈ ಇಡಬೇಕು. ನೀನು ಯೋಚಿಸಿದೆ ನಿನ್ನ ಜೀವಿತದಲ್ಲಿ ನಡೆಯುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಸೈತಾನನು ಕೆಟ್ಟ ಆಲೋಚನೆಯನ್ನು ಹುಟ್ಟಿಸಿ ನಮ್ಮ ಬಾಯಿಯಲ್ಲಿ ಏನ್ ಮಾಡ್ತದೆ, ಅದನ್ನು ಬರಲಿಕ್ಕೆ ಅವನು ಪ್ರಯತ್ನ ಪಡ್ತಾ ಇದ್ದಾನೆ. ಅಂತ ಸಂದರ್ಭದಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ಬಾಯಿಯನ್ನು ಮುಚ್ಚಿಕೋ ಅಂತ. ನಾವು ಯಾವಾಗಲೂ ಸಹ ದಿನನಿತ್ಯ ಏನ್ ಮಾಡ್ಬೇಕು, ದೇವರ ವಾಕ್ಯವನ್ನು ಓದಬೇಕು. ಈ ವಾಕ್ಯವನ್ನು ಓದಿದ್ರೆ ಈ ಆಲೋಚನೆ ನಮಗೆ ಬರುವುದಿಲ್ಲ. ಕೀರ್ತನೆ 1:1 ಏನ್ ಹೇಳ್ತದೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಯಾರು ಆನಂದ ಪಡ್ತಾನೆ ಅವನು ಧನ್ಯನು ಎಂಬುದಾಗಿ. ಇವತ್ತು ನಿಮ್ಮ ಮನಸ್ಸನ್ನು ದೇವರ ವಾಕ್ಯದಿಂದ ತುಂಬಿಸಿರಿ, ಕೆಟ್ಟ ಆಲೋಚನೆ ಆಗ ಬರುವುದಿಲ್ಲ. ಆಮೇಲೆ ಇವತ್ತು ಯಾವಾಗ ನಮ್ಮಲ್ಲಿ ಕೆಟ್ಟ ಆಲೋಚನೆಯನ್ನು ತುಂಬಿಸುವುದು ಯಾರು? ಸೈತಾನ. ಇವತ್ತು ಕೆಲವರು ಬಡವರಾಗಿ ಇರ್ತಾರೆ. ಯಾಕೆ ಬಡವರಾಗಿ ಇರ್ತಾರೆ ಗೊತ್ತಿಲ್ಲ? ಅವ್ರು ಯಾವಾಗ ಸಹ ಹೇಳುವುದೇ ಗೊತ್ತಿಲ್ಲ, ನಾನು ಬಡವ, ನಾನು ಬಡವ, ನಾನು ಬಡವ. ಅವರಿಗೆ ಆಗ್ತದೆ, ನನಗೆ ಆಗುವುದಿಲ್ಲ. ಅಲ್ಲಿ ಅವರು ಕಾರಲ್ಲಿ ಹೋಗ್ತಾರೆ, ನಾನು ಕಾರಲ್ಲಿ ಹೋಗುದು ಯಾವಾಗ? ನಾವೇ ಏನ್ ಮಾಡ್ತೇವೆ, ಡಿಕ್ಲೇರ್ ಮಾಡಿದ್ದೇವೆ. ನೀನು ಏನ್ ಮಾತಾಡ್ತೀಯಲ್ಲ ಅದು ನಿನ್ನ ಜೀವಿತಕ್ಕೆ ಕಾರ್ಯ ಮಾಡ್ತದೆ. ನಾವು ಬೈಕಲ್ಲಿ ಹೋಗ್ತಿದ್ದೆ ಮುಂದೆ, ಆಗ ನಾನು ನಮಗೆ ಕಾರ್ ಬರ್ತಿದ್ದೆ, ಒಳ್ಳೆಯದು. ದೇವರು ಸ್ವಲ್ಪ ಸಮಯದ ನಂತರ ಕಾರ್ ತೆಗೆದುಕೊಂಡ. ನಮ್ಮ ಪರಿಸ್ಥಿತಿ ಕಾರ್ ತಗೊಳ್ಳುವುದಿರಲಿಲ್ಲ. ನೀನು ಏನು ಆಲೋಚನೆ ಮಾಡ್ತೀಯ ಅದು ನಿನ್ನ ಬಾಯಲ್ಲಿ ಬರುವಾಗ ಅದು ಕ್ರಿಯೇಟ್ ಆಗ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಒಂದು ವಿಷಯ ಹೇಳ್ತೇನೆ, ನಿಮ್ಮ ಥಾಟ್ ಏನ್ ಬರ್ತದೆ ಗೊತ್ತಿಲ್ಲ, ನಿಮ್ಮ ವಿಚಾರ ಮಾಡಿದ್ದು ನಿಮ್ಮ ಮನಸ್ಸಿಗೆ ಬಂದ ನಂತರ ಅದು ಬಾಯಲ್ಲಿ ಬರುವಂತದ್ದಾಗಿದೆ. ಅಲ್ಲಿ ಯಾವಾಗ ಮನಸ್ಸಿನಲ್ಲಿ ಬರ್ತದಲ್ಲ ಆಗ ನಿಮ್ಮ ಬಾಯಲ್ಲಿ ಬರುವಾಗ ಅದು ಸೃಷ್ಟಿ ಮಾಡ್ತದೆ. ಹಲ್ಲೆಲೂಯಾ. ನಿನ್ನ ಬಾಯಲ್ಲಿ ಮಾತು ಕ್ರಿಯೇಟ್ ಮಾಡ್ತದೆ. ಅದಕ್ಕೆ ಇಲ್ಲಿ ಹೇಳುದು ಶತಾಧಿಪತಿ, ನೀನು ಒಂದು ಮಾತು ಹೇಳಿದ್ರೆ ಸಾಕು, ಅದು ನಡೆಯುತ್ತದೆ. ದೇವರ ಮಕ್ಕಳ ಬಾಯಲ್ಲಿ ಬಂದ ಮಾತು ಸಾಧಾರಣ ಮಾತಲ್ಲ, ಅದು ಶಕ್ತಿಯೊಂದಿಗೆ ಬರುತ್ತದೆ. ಹಲ್ಲೆಲೂಯಾ. ನೀವು ನೋಡಿ HKL ಪ್ರವಾದನ ಗ್ರಂಥ 37ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದಿ ನೋಡ್ರಿ. HKL 37:4. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಏನಂತೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ಒಣಗಿದ ಎಲುಬುಗಳೇ ಯೆಹೋವನ ವಾಕ್ಯವನ್ನು ಕೇಳಿದ್ರೆ ನೋಡಿ, ಯಾವುದಕ್ಕೆ ಮಾತಾಡಲಿಕ್ಕೆ ಕೇಳಿದ್ದು? ಒಣಗಿದ ಎಲುಬುಗಳಿಗೆ ಮಾತನಾಡಲಿಕ್ಕೆ ಕೇಳಿದ್ದು. ಇವತ್ತು ನಾನು ಹೇಳ್ತೇನೆ, ನಿನ್ನ ಪರಿಸ್ಥಿತಿ ಏನೇ ಇದ್ರೂ ಸಹ ನಿನ್ನ ಮಾತು ನಿನ್ನ ಜೀವಿತವನ್ನು ಬದಲಾಯಿಸ್ತಾರೆ. ಎಷ್ಟು ಜನ ನಂಬ್ತೇನೆ? ಅಲ್ಲಿ ನಾವು ಮಾತನಾಡಿದ್ದು ನಮ್ಮ ಜೀವಿತದಲ್ಲಿ ಅದು ಕ್ರಿಯೇಟ್ ಆಗುವಂತದ್ದಾಗಿದೆ. ಹೌದಾ? ಪ್ರೈಸ್ ದಿ ಲಾರ್ಡ್. HKLಗೆ ದೇವರು ಹೇಳೋದು ಅದು ಸಹ ಏನಂತೆ, ತೀರಾ ಒಣಗಿದೆ ಎಲುಬಂತೆ. ನಿನ್ನ ಸ್ಥಿತಿ ಯಾವುದೇ ಆಗಿದ್ರು ಸಹ ನೀನು ಮಾತನಾಡು, ಅದು ದೇವರು ಬದಲಾಯಿಸುವವನಾಗಿದ್ದಾನೆ. ಅಲ್ಲಿ ಬದಲಾಯಿಸುವವನಾಗಿದ್ದಾನೆ. ನೀನು ಇದ್ದ ಹಾಗೆ ಇರುವುದಿಲ್ಲ. ನಿನ್ನ ಜೀವಿತ ಬದಲಾಗ್ತದೆ, ನಿನ್ನ ಮಕ್ಕಳು ಬದಲಾಗ್ತದೆ. ನಾವು ಯಾವಾಗಲೂ ಅದೇ ಹೇಳು, ಬದಲಾಗುವುದಿಲ್ಲ, ಬದಲಾಗುವುದಿಲ್ಲ, ಬದಲಾಗುವುದಿಲ್ಲ. ಎಷ್ಟು ಜನ ಹೇಳ್ರಿ ಬದಲಾಗ್ತಾರೆ? ಹೇಳ್ರಿ ಬದಲಾಗ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ಎಲ್ಲ ಸಿಚುವೇಶನ್ ಬದಲಾಗ್ತದೆ. ನನ್ನ ದೇವರು ಬದಲಾಗ್ಲಿಲ್ಲ ಅಷ್ಟೇ. ಹಲ್ಲೆಲೂಯಾ, ಎಲ್ಲ ಬದಲಾಗ್ತದೆ. ನನ್ನ ದೇವರು ಬದಲಾಗ್ಲಿಲ್ಲ ಅಂದು ಹೇಳಿದಾಗ ಇವತ್ತು ಸಹ ನಡೀತದೆ. ಯಾವ ವಿಷಯದಲ್ಲಿ ನೀವು ಚಿಂತೆ ಮಾಡುವ ಅಗತ್ಯವಿಲ್ಲ, ದೇವರ ವಾಕ್ಯದಲ್ಲಿ ವಿಶ್ವಾಸವಿಟ್ಟರೆ ಸಾಕು. ಹಲ್ಲೆಲೂಯಾ, ಆಮೇಲೆ ಹಲ್ಲೆಲೂಯಾ. ನೋಡಿ, ಆ ಒಣಗಿದ ಎಲುಬುಗಳಿಗೆ ಮಾತನಾಡುವಾಗಲೇ ಏನಾಯ್ತು? ಆ ಒಣಗಿದ ಎಲುಬುಗಳಿಗೆ ಜೀವ ಬಂತಂತ ಬೈಬಲ್ ಹೇಳ್ತದೆ. ಹಾಗಾದ್ರೆ ಇವತ್ತು ನಿನ್ನ ನರಗಳು ವೀಕ್ ಆಗಿದೆ, ಆ ನರಗಳಿಗೆ ಮಾತನಾಡು, ದೇವರು ಅದ್ಭುತಗಳನ್ನು ಮಾಡುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿನ್ನ ಅಂಗಗಳಲ್ಲಿ ಯಾವುದಾದ್ರೂ ನ್ಯೂನತೆ ಇರುವುದು ಅದೇ ಆ ಅಂಗಕ್ಕೆ ಮಾತನಾಡು, ಅದು ಕೇಳ್ತದೆ.
ಆಮೇಲೆ ಅಲ್ಲಿ ನಾವು ಮಾತಾಡುದಿಲ್ಲ ಅಷ್ಟೇ. ಅವನು ಹೇಳಿದ್ರು ನಂಬ್ತೀರಾ, ದೇವರು ಹೇಳಿದ್ರೆ ನಂಬ್ತೀರಾ? ಅಲ್ಲಿ ನಾನು ಹೇಳ್ತೇನೆ, ದೇವರು ಏನ್ ಹೇಳ್ತಾರೆ ಅದನ್ನು ನೀವು ನಂಬಬೇಕು. Hallelujah. Praise the Lord. ಇವತ್ತು ನಾನು ಹೇಳ್ತೇನೆ, ನಿಮಗೆ ಶಕ್ತಿ ಉಂಟು. ನಿಮ್ಮ ಮಾತಿನಲ್ಲೇ ಏನಾಗಿದೆ? ಅಲ್ಲಿ ಶಕ್ತಿ ಅಡಕವಾಗಿದೆ. Hallelujah. ಹೌದಾ? Praise the Lord. ದೇವರ ವಾಕ್ಯ ಹೇಳ್ತಾರೆ, ನೀನು ಮಾತು ಕೊಟ್ಟು ಭಾಷೆಗೆ ಬಿದ್ದಿಯಲ್ಲ. ಭಾಷೆಗೆ ಬೀಳಲಿಕ್ಕೆ ನಿನ್ನ ಮಾತು, ನಿನ್ನನ್ನು ಈ ಪರಿಸ್ಥಿತಿಗೆ ತನ್ನದೇ ನಿನ್ನ ಮಾತು. ಒಬ್ಬರು ಹೇಳಿದ್ರು, 85 ವರ್ಷದಲ್ಲಿ ನಾನು ಸಾಯ್ತಾ ಇಲ್ಲ. ಕರೆಕ್ಟ್ 85 ವರ್ಷದಲ್ಲಿ ಅವರು ಸತ್ತು ಹೋದ್ರು. Hallelujah. ರಿಯಲಿ ನಾನು ಹೇಳುದು, ನೀನು ಏನ್ ಮಾತಾಡ್ತೀಯಲ್ಲ ಅದೇ ನಡೆಯುವುದು. ಇನ್ನು ಕೆಲವು 50 ವರ್ಷದಲ್ಲಿ ಸಾಯ್ತೇನೆ ಹೇಳಿದ್ರು, ಕರೆಕ್ಟ್ 50 ವರ್ಷದಲ್ಲಿ ಸತ್ತು ಹೋಗುದು. ಹೇಳಿ, ನಾನು ಸಾಯುವುದಿಲ್ಲ, ನಾನು ಜೀವಲೋಕದಲ್ಲಿ ಯೆಹೋವನ ಕ್ರಿಯೆಯನ್ನು ನಾನು ಸಾರ್ತೇನೆ. Hallelujah. Praise the Lord. ನಾನು ಆರೋಗ್ಯವಾಗಿ ಜೀವಿಸ್ತೇನೆ. ಹೇಳಿ, ನಾನು ಆರೋಗ್ಯದಿಂದ ಜೀವಿಸ್ತೇನೆ. ನಾನು ಕರ್ತನಿಗೋಸ್ಕರ ಬಲವಾಗಿ ನಿಲ್ಲುತ್ತೇನೆ. ನನ್ನಲ್ಲಿರುವ ಆತನು ದೊಡ್ಡವನು ಎಂಬುದಾಗಿ ಹೇಳ್ರಿ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ನಿನ್ನ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸ್ತಾನೆ. ನಿನ್ನ ಮಕ್ಕಳ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ. ನಿನ್ನ ಆರೋಗ್ಯವನ್ನು ಬದಲಾಯಿಸ್ತಾನೆ. ಆಮೇಲೆ Hallelujah. ನಾವು ಮಾತನಾಡಿದ್ರೆ ನಮ್ಮ ಜೀವಿತ ನಡೆಯುತ್ತದೆ. ಆಮೇಲೆ ಅಲ್ಲಿ ಸೈತಾನ ಯಾವಾಗ ಸಹ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ತರುವುದು. ನಾನು ಹೇಳ್ತೇನೆ, ನೀವು ನಮಗೆ ಕೊಡುವ ಆಲೋಚನೆ, ದೇವರ ಆಲೋಚನೆ ಎಂತ ಆಲೋಚನೆ ಗೊತ್ತಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ನೀವು ನೋಡುವುದಾದ್ರೆ, ಕೀರ್ತನೆಗಳ ಪುಸ್ತಕ 35ನೇ ಕೀರ್ತನೆ 27ನೇ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ, ಕೀರ್ತನೆ 35:27. ತನ್ನ ಸೇವಕನ ಹಿತವನ್ನು ಕೋರುವ ಯೆಹೋವನಿಗೆ ಸ್ತೋತ್ರ ಎಂಬುದಾಗಿ ಅಲ್ಲಿ ವಾಕ್ಯ ಇರ್ತದೆ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಈ ಒಂದು ವಿಷಯ ಬರೆದದ್ದು. ಹಳೆ ಒಡಂಬಡಿಕೆಯಲ್ಲಿ ದೇವರ ಮಕ್ಕಳು ಆಗಿರ್ಲಿಲ್ಲ. ಆಮೇಲೆ ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೋಡಿ, ದೇವರ ಆಸೆ ಎಂಬುದರಿಂದ ತನ್ನ ಸೇವಕನ ಹಿತವನ್ನು ದೇವರು ಬಯಸ್ತಾನೆ. ಹಾಗಾದ್ರೆ ಹೊಸ ಒಡಂಬಡಿಕೆಯಲ್ಲಿ ನನ್ನನ್ನು ಮಗಳು ಮಾಡಿದ ದೇವರು ನಮ್ಮ ಹಿತಕ್ಕೋಸ್ಕರ ಎಷ್ಟೋ ಹೆಚ್ಚಾಗಿ, ಎಷ್ಟೋ ಉನ್ನತವಾಗಿ ಆತನು ಮಾಡುವ ದೇವರಾಗಿದ್ದಾನೆ. ನಾನು ಹೇಳ್ತೇನೆ, ದೇವರ ಆಲೋಚನೆ ಹಿತದ ಆಲೋಚನೆ ಹೊರತು ಐದದ ಆಲೋಚನೆ ಅಲ್ಲವೇ ಅಲ್ಲ. ಎಷ್ಟು ಜನ ಹೇಳ್ತೀರಿ, ನನ್ನ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಆತನು ಮಾಡುವವನಾಗಿದ್ದಾನೆ. ನಾನು ಹೇಳ್ತೇನೆ, ಸೈತಾನನೇ ನಿನ್ನ ಆಲೋಚನೆ ಹಿಂದೆ ಇರುವುದಾದ್ರೆ ದೇವರು ಸಹ ನಿನ್ನ ಆಲೋಚನೆ ಹಿಂದೆ ಇದ್ದಾನೆ. ಎಷ್ಟು ಜನ ನಂಬ್ತೀರಿ? ಸೈತಾನ ಯಾವಾಗ ಸಹ ನಿನ್ನ ಆಲೋಚನೆ ಹಿಂದೆ ಇರುವುದು, ಅಲ್ಲಿ ದೇವರು ಸಹ ನಿನ್ನ ಆಲೋಚನೆ ಹಿಂದೆ ಇರ್ತಾನೆ. ಆಮೇಲೆ Hallelujah. ನೆಗೆಟಿವ್ ಥಿಂಕಿಂಗ್ ನೆಗೆಟಿವ್ ರಿಸಲ್ಟ್ ತರ್ತದೆ. ಪಾಸಿಟಿವ್ ಥಿಂಕಿಂಗ್ ಪಾಸಿಟಿವ್ ರಿಸಲ್ಟ್ ಅಂತ ತರ್ತಾರೆ. ಅಲ್ಲಿ ಹೇಳ್ರಿ, ಇವತ್ತು ನನ್ನ ಮನಸ್ಸನ್ನು ಇವತ್ತು ನಾನು ಕಾಯ್ತೇನೆ. Hallelujah. ದೇವರ ವಾಕ್ಯದಲ್ಲಿ ನನ್ನನ್ನು ನಾನು ಬಲಪಡಿಸುತ್ತೇನೆ ಎಂಬುದಾಗಿ ಎಷ್ಟು ಜನ ಹೇಳಲಿಕ್ಕೆ ಇಷ್ಟಪಡ್ತೀನಿ. Hallelujah. ಸೈತಾನ ಯಾವಾಗ ಸಹ ಅಪನಂಬಿಕೆಯನ್ನು ನಮಗೆ ತರ್ತಾನೆ. ಈ ಅಪನಂಬಿಕೆ ದುಷ್ಟ ಹೃದಯ, ಕೆಟ್ಟ ಹೃದಯ. ನಂಬಿಕೆ ಹರ್ಷ ಹೃದಯ. ದೇವರು ಹೇಳ್ತಾನೆ, ಅಲ್ಲಿ ನಂಬಿಕೆಯನ್ನು ಮಾತನಾಡುವಾಗ ದೇವರಿಗೆ ಬಹಳವಾದ ಸಂತೋಷ ಉಂಟಾಗ್ತದೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಬಾಯನ್ನು ವಾಕ್ಯದಿಂದ ತುಂಬಿಸಬೇಕು. ಅಲ್ಲಿ ನಿಮ್ಮ ಬಾಯಿ ಏನಿರ್ಬೇಕು? ವಾಕ್ಯವಿರಬೇಕು. ವಾಕ್ಯವಿರಬೇಕು. ವಾಕ್ಯಕ್ಕೆ ಸೈತಾನ ಹೆದರುತ್ತಾನೆ. ಆಮೇಲೆ ವಾಕ್ಯ ಮಾತನಾಡಬೇಕು. ವಾಕ್ಯದಿಂದ ನಮ್ಮ ಮನಸ್ಸನ್ನು ತುಂಬಿಸಬೇಕು. Hallelujah. Praise the Lord. ಇವತ್ತು ನಾನು ಹೇಳ್ತಿದ್ದೇನೆ, Hallelujah, ನಿನ್ನ ಬಾಯಿಯನ್ನ ರೂಪಿಸುವಂತದ್ದಾಗಿದೆ. ಅಲ್ಲಿ ಶತಾಧಿಪತಿ ಹೇಳ್ತಾನೆ, ಏನಂತ ಹೇಳಿದ್ರೆ ಅಲ್ಲಿ ನಿನ್ನ ಒಂದು ಮಾತು ಸಾಕು, ದೇವರ ವಾಕ್ಯ ಕಾರ್ಯ ಮಾಡದೆ ಬಿಡುವುದಿಲ್ಲ. ಹೌದಾ? ಪ್ರೈಸ್ ದಿ ಲಾರ್ಡ್. ಬೈಬಲ್ ಹೇಳ್ತದೆ, ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿದೆ, ಅದು ಸುಮ್ಮನೆ ಹಿಂತಿರುಗುವುದೇ ಇಲ್ಲ ಅಂತ. ಹಾಗೆ ನೀನು ಮಾಡಿದ ವಾಕ್ಯಕ್ಕೆ ಪ್ರತಿಫಲ ದೇವರು ಕೊಡ್ತಾನೆ, ರಿವಾರ್ಡ್ ಕೊಡ್ತಾನೆ. ನೀವು ಮತ್ತಾಯನು ಬರೆದ ಸುವಾರ್ತೆ 4:24 ವಾಕ್ಯವನ್ನು ಓದಿರೋದ್ರಿ. ಮತ್ತು ಆತನು ಅವರಿಗೆ ಏನಂತೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ ಆಗಿರಲಿ ಅಂತ ಬೈಬಲ್ ಹೇಳ್ತದೆ. ನೀವು ಕಿವಿ ಕೊಡುವ ವಿಷಯದಲ್ಲಿ ಏನ್ ಮಾಡಿ? ಎಚ್ಚರವಾಗಿರಿ. ಪೇ ಅಟೆನ್ಷನ್ ಟು ವಾಟ್ ಯು ಹಿಯರ್. ಆಮೇಲೆ Hallelujah. ಯಾವಾಗ ಸಹ ನಾವು ಮಾತು, ಯಾರಾದ್ರೂ ಡಾಕ್ಟರ್ ಏನಾದ್ರೂ ಮಾತನಾಡಿದ್ರೆ ಹತ್ರ ಮಾತಾಡೋದಿಲ್ಲ, ವಿಷಯ ರೋಗಿಗಳನ್ನು ದೂರ ಇಟ್ಟು ಮಾತಾಡ್ತಾರೆ. ಆಗ ನಮ್ಗೆ ಇಂಟ್ರೆಸ್ಟ್ ಕಿವಿಗೆ ಹೆಚ್ಚಿನ ಬರ್ತಾರೆ ಡಾಕ್ಟರ್. ಆಮೇಲೆ ಇವತ್ತು ಕೆಲವರು ಮಾತನಾಡ್ತಿರ್ತಾರೆ, ಅದನ್ನು ಕೇಳುವ ಇಂಟ್ರೆಸ್ಟ್. ನಾನು ಹೇಳ್ತೇನೆ, ನಕಾರಾತ್ಮಕ ವಿಷಯಗಳಿಗೆ ನೀವು ಕಿವಿಗೊಡಬೇಡ್ರಿ. Hallelujah. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ನೀವು ಕಿವಿ ಕೊಡುವ ವಿಷಯದಲ್ಲಿ ಎಚ್ಚರಿಕೆ ಆಗಿರಿ.
ಆಮೇಲೆ ಅಲ್ಲೇಲೂಯಾ. ಇವತ್ತು ಎಲ್ಲ ಆ ಕೊರೋನಾ ಟೈಮಲ್ಲಿ ಎಲ್ಲ ನ್ಯೂಸ್ ಕೇಳ್ತಿದ್ರು, ಹೌದಾ? ನ್ಯೂಸ್ ಏನ್ ಮಾಡ್ತದೆ? ಕೆಲವರು ಯಾವಾಗ ನ್ಯೂಸ್ ನೋಡುದು, ನ್ಯೂಸ್ ನಮ್ಮನ್ನು ಭಯಪಡಿಸ್ತದೆ, ಹೌದಾ? ಆಗಾಗ ಕೇಳುವ ಸುದ್ದಿಗೆ ಭಯಪಡಬೇಡ್ರಿ ಅಂತ ವಾಕ್ಯ ಇರ್ತದೆ. ಆಮೇಲೆ ಅನೇಕ ಸಮಯದಲ್ಲಿ ನೋಡಿ, ಆ ಕೋವಿಡ್ ಟೈಮಲ್ಲಿ ನೀವು ನೋಡಿದ್ರ, ಅಲ್ಲಿ ನ್ಯೂಸ್ ಕೇಳಿದ್ರಿಂದ ಭಯಪಟ್ಟದ್ದು. ಮೊನ್ನೆ ಇತ್ತೀಚೆಗೆ ನ್ಯೂಸಲ್ಲೆಲ್ಲ ಏನ್ ಬಂದದ್ದು, ಚೀನಾದಲ್ಲಿ ಏನ್ ಬಂತು, ಪುನಃ ವೈರಸ್ ಬಂತು, ಅಲ್ಲಿ ಅವರು ಸತ್ರು ಇವರು ಸತ್ರು, ಏನ್ ನಡೀಲಿಲ್ಲ ಅಂತ ನ್ಯೂಸ್. ನ್ಯೂಸ್ ಏನ್ ಮಾಡ್ತದೆ ಗೊತ್ತಿಲ್ಲ, ಅಲ್ಲೆಲ್ಲೂಯಾ. ನೆಗೆಟಿವ್ ಇನ್ಫಾರ್ಮೇಶನ್ ಅದು ಬಿತ್ತುತ್ತದೆ, ನಿನ್ನ ಮನಸ್ಸಿನಲ್ಲಿ ಬಿತ್ತುತ್ತದೆ. ಅನೇಕ ಜನರು ರೋಡಲ್ಲಿ ಬಿದ್ದಾಗ ಸತ್ತದೇ ಹೇಗೆ? ಭಯದಿಂದ. ನಾನು ಹೇಳ್ತೇನೆ, ಇವತ್ತು ಭಯ, ನೆಗೆಟಿವ್ ವಿಷಯ ನಿನ್ನನ್ನು ಭಯಪಡಿಸ್ತಾನೆ. ನೀನು ಅದನ್ನು ಕೇಳಬಾರದು. ನಿನ್ನ ಜೀವಿತದಲ್ಲಿ ದೇವರು ಏನು ಮಾಡ್ತಾನಂತ ಇದರಲ್ಲಿ ಬರ್ತಿದೆ, ಅದನ್ನು ನೀನು ನಂಬಬೇಕು, ಅದನ್ನು ಮಾತನಾಡಬೇಕು. ಅಲ್ಲಿ ಇಲ್ಲಿ ಬೈಬಲ್ ಹೇಳ್ತದೆ, ನೀವು ಕಿವಿ ಕೊಡುವ ವಿಷಯದಲ್ಲಿ ಎಚ್ಚರಿಕೆ ಆಗಿರಿ. ನೀವು ಅಳೆಯುವ ಅಳತೆಯಿಂದಲೇ ಅಲ್ಲಿ ನನಗೆ ಖುಷಿ ಅಂದ್ರೆ ನೀವು ಅಳೆಯುವ ಪ್ರಕಾರ, ಅಂದ್ರೆ ನೀನು ಏನ್ ಥಿಂಕ್ ಮಾಡ್ತೀಯಲ್ಲ ಅದೇ ನಿನಗೆ ನಡೀತದೆ. ಅಂದ್ರೆ ನೀವು ಏನು ನಿಮ್ಮ ಮನಸ್ಸಿನಲ್ಲಿ ಥಿಂಕ್ ಮಾಡ್ತೀರಲ್ಲ ಅದೇ ನಿಮಗೆ ನಡೀತದೆ. ಇಬ್ಬರಿದ್ರೆ ಅಲ್ಲಿ ಇಬ್ಬರಿರುವಾಗ ದೇವರ ವಾಕ್ಯವನ್ನು ಒಬ್ಬ ನಂಬಿದಂತೆ ಒಬ್ಬ ನಂಬಲಿಲ್ಲ. ಅಲ್ಲಿ ನಂಬದವನಿಗೆ ಅದು ಕಾರ್ಯ ಮಾಡುವುದಿಲ್ಲ, ನಂಬುವವರಿಗೆ ಕಾರ್ಯ ಮಾಡ್ತದೆ. ಇವತ್ತು ಎಷ್ಟು ಜನ ನಂಬ್ತೀರಿ? ಇವತ್ತು ದೇವರ ವಾಕ್ಯವನ್ನು ಎಷ್ಟು ಜನ ನಂಬ್ತೀರಿ? ಅಲ್ಲಿ ಇದು ನಿನಗೆ ಆರೋಗ್ಯವನ್ನು ಕೊಡುತ್ತದೆ, ಇದು ನಿನಗೆ ಸ್ವಸ್ಥತೆ ಕೊಡುತ್ತದೆ, ಇದು ನಿನ್ನನ್ನು ಉನ್ನತಿಗೆ ನಡೆಸುತ್ತದೆ ಉಂಟು. ಅಲ್ಲಿ ವಾಕ್ಯದಲ್ಲಿ ಪ್ರಕಟಣೆ ಬರುವಾಗ ನೀನು ಅದನ್ನು ಸ್ವೀಕಾರ ಮಾಡುವಾಗಲೇ ಅದು ನಿನ್ನದಾಗ್ತದೆ. ನಾನು ಹೇಳಿದ್ರೆ ವಾಕ್ಯ ಬರುವಾಗ ಬಾಯಿ ಮುಚ್ಚಿ ಕೂತ್ಕೊಳ್ಬೇಡ್ರಿ, ಅಲ್ಲಿ ಬಾಯಿ ತೆರೆದು ಯೇಸುವೆ ಸ್ತೋತ್ರ ಎಂಬುದಾಗಿ ನಾನು ಅದನ್ನು ಸ್ವೀಕಾರ ಮಾಡುತ್ತೇನೆ ಎಂಬುದಾಗಿ ಹೇಳ್ರಿ. ಈ ವಾಕ್ಯ ನಿಮ್ಮಲ್ಲಿ ತೂರುವಂತದ್ದಾಗಿದೆ. ಅಲ್ಲಿ ಬೈಬಲ್ ದೇವರ ವಾಕ್ಯವು ಕಾರ್ಯ ಸಾಧಕವಾದದ್ದು, ಸಜೀವವಾದದ್ದು, ಹೌದಾ? ಇಬ್ಬಾಯಿ ಕತ್ತಿಗಿಂತ ಹದವಾದದ್ದು, ಕೀಳು ಮಧ್ಯೆ ಆತ್ಮ ಪ್ರಾಣ ಏನಂತೆ ತೂರ್ತದಂತೆ. ನಾನು ಹೇಳ್ತೇನೆ, ಡಾಕ್ಟರ್ ನಿನ್ನನ್ನು ಮುಟ್ಟುವ ಮೊದಲು ಈ ವಾಕ್ಯದ ಶಕ್ತಿ ನಿನ್ನಲ್ಲಿ ಬರುವಾಗ ಅದ್ಭುತ ನಡೆಯುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಅಳೆಯುವ ಪ್ರಕಾರ ನಿಮಗೇನಾಗ್ತದೆ ಅಳೆಯುತ್ತಾರೆ. ಮತ್ತೆ ಇನ್ನೂ ಕೂಡಿಸಿಕೊಡುವನು, ಇದ್ದವನಿಗೆ ಕೊಡಲ್ಪಡುವನು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುತ್ತದಂತೆ. ಇದ್ದವ ಏನ್ ಹೇಳ್ತಾನೆ ಗೊತ್ತಿಲ್ಲ, ಅಲ್ಲಿ ನಾಳೆ ಅದು ಬರ್ತದೆ, ಇದು ಬರ್ತದೆ, ಇದು ಬರ್ತದೆ ಹೇಳ್ತಾ ಇದ್ದಾನೆ. ಅಲ್ಲಿ ಇಲ್ಲದವ ಹೇಳ್ತಾನೆ ಅಲ್ಲಿ ಏನು ಇರುವುದಿಲ್ಲ ಅಷ್ಟೇ. ಎಷ್ಟು ಜನ ನಂಬ್ತಿರೋ ಅಲ್ಲಿ ನನ್ನ ದೇವರು ನನಗೆ ಎಲ್ಲವನ್ನು ಕೊಡುತ್ತಾನೆ, ಹೇಳಿ ನನ್ನ ದೇವರು ಎಲ್ಲವನ್ನು ಕೊಡ್ತಾನೆ. ಅಲ್ಲಿ ನನಗೆ ಥಾಟ್ ಅದು ಬಾಯಲ್ಲಿ ಬರಬೇಕು, ಬಾಯಲ್ಲಿ ಬರುವಾಗ ಅದು ಕ್ರಿಯೇಟ್ ಆಗ್ತದೆ. ಹೌದಾ? ದೇವರು ಮನುಷ್ಯನಿಗೋಸ್ಕರ ಎಷ್ಟು ಒಳ್ಳೆ ಆಲೋಚನೆ ಮಾಡಿ. ಅಲ್ಲಿ ಮನುಷ್ಯ ಒಂಟಿಯಾಗಿರುವಾಗ ದೇವರು ಹೇಳಿದ, ಮನುಷ್ಯನು ಒಂಟಿಯಾಗಿರುವುದು ಸರಿಯಲ್ಲ, ಅವನಿಗೆ ಸರಿ ಬೀಳುವ ಒಂದು ಸಹಕಾರಿಯನ್ನು ಕೊಡ್ತೇನೆ. ಹಾಗಾದರೆ ದೇವರು ಎಷ್ಟು ಮನುಷ್ಯನ ಬಗ್ಗೆ ಯೋಚನೆ ಮಾಡಿದ್ದಾನೆ. ಹಲ್ಲೆಲೂಯಾ. ನಂತರ ವಾಕ್ಯ ಆಗ್ತದೆ, ಅವರಿಗೆ ಮಕ್ಕಳನ್ನು ಕೊಡ್ತೇನೆ. ಇದೆಲ್ಲ ಯಾರ ಆಲೋಚನೆ? ದೇವರ ಆಲೋಚನೆ. ಇವತ್ತು ನಾನು ಯೇಸುವಿನ ನಾಮದಲ್ಲಿ ನಿಮಗೆ ಪ್ರವಾದನೆ ಹೇಳ್ತಾ ಇದ್ದೇನೆ, ನಿಮ್ಮ ಜೀವಿತದಲ್ಲಿ ನಿಮಗೆ ಬಡತನ ಇರುವುದಿಲ್ಲ, ನಿಮ್ಮ ಜೀವಿತದಲ್ಲಿ ಅನಾರೋಗ್ಯ ಇರುವುದಿಲ್ಲ. ಯಾಕಂದ್ರೆ ನೀವು ದೇವರ ಮಗನಾಗಿದ್ದೀರಿ. ಯೇಸು ಕ್ರಿಸ್ತನಿನ ಪಾಪವನ್ನು ಕ್ಷಮಿಸಿದ್ದಾನೆ, ಯೇಸು ಕ್ರಿಸ್ತನಿನ ಶಾಪದಿಂದ ಬಿಡುಗಡೆ ಮಾಡಿದ್ದಾನೆ. ಹಲ್ಲೆಲೂಯಾ. ಸೈತಾನ ನಕಾರಾತ್ಮಕ ಚಿಂತನೆ ತರ್ತಾನೆ. ಹಲ್ಲೆಲೂಯಾ. ಇವತ್ತು ಎಲ್ಲರನ್ನು ಡಿಪ್ರೆಷನ್ಗೆ ತರುವುದು ಯಾರು? ಸೈತಾನ. ಹಲ್ಲೆಲೂಯಾ. ನೋಡಿ, ನೀವು ನೋಡ್ರಿ, ನಿಮ್ಮ ಮನಸ್ಸಿಗೆ ಕೆಟ್ಟ ಆಲೋಚನೆ ತರುವುದೇ ಸೈತಾನ. ಹೆದರಿಸ್ಲಿಕ್ಕೆ ಹೋಗುದು, ಅಲ್ಲಿ ಭಯಪಡಿಸ್ಲಿಕ್ಕೆ ಹೋಗುದು, ಅದೇ ನಮಗೆ ಸಂಭವಿಸ್ತದೆ. ಪ್ರಿಯರೇ, ನಾನು ಇವತ್ತು ನಿಮಗೆ ಹೇಳ್ತೇನೆ, ಯಾವ ನಕಾರಾತ್ಮಕ ಥಾಟ್ ನಿಮ್ಮಲ್ಲಿ ಬರ್ತದೆ, ದೇವರ ವಾಕ್ಯವನ್ನು ತೆಗೆದು ಓದಿರಿ, ಅಲ್ಲಿ ಅದನ್ನು ಡಿಕ್ಲೇರ್ ಮಾಡಿ, ಅದು ನಿಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿ ಟರ್ನ್ ಆಗ್ತದೆ. ಹಲ್ಲೆಲೂಯಾ. ನೋಡಿ, ದಾವೀದನ ಜೀವಿತದಲ್ಲಿ ಎಷ್ಟು ಅಪಾಯ ಬಂತು. ಅಪಾಯ ಬರುವಾಗ ಅವನು ಹೇಳುವುದಿಲ್ಲ ಗೊತ್ತಿಲ್ಲ, ಅಪಾಯ ಕಾಲದಲ್ಲಿ ಆತನನ್ನು ಗುಪ್ತ ಸ್ಥಾನದಲ್ಲಿ ಅಡಗಿಸ್ತಾನೆ. ಎಷ್ಟು ಜನ ನಂಬ್ತೀರಿ? ನಿನಗೆ ಯಾವ ಅಪಾಯ ತಪ್ಪುವುದಿಲ್ಲ, ಯಾಕಂದ್ರೆ ದೇವರ ವಾಕ್ಯ ನಿನ್ನನ್ನು ಬಿಡುಗಡೆ ಮಾಡ್ತಾ ಇದ್ದಾನೆ. ಅಲ್ಲಿ ಇಲ್ಲಿ ಶತಾಧಿಪತಿ ಯೇಸು ಸ್ವಾಮಿ ಹತ್ರ ಹೇಳಿದ ಮಾತು ಏನಂದ್ರೆ, ನಿನ್ನ ಒಂದು ವಾಕ್ಯ ಸಾಕು, ನಿನ್ನ ಒಂದು ಮಾತು ಸಾಕು, ನನ್ನ ಆಳನ್ನು ಸೌಖ್ಯಪಡಿಸುತ್ತದೆ ಎಂಬುದಾಗಿ ಹೇಳುವಾಗ ಅಲ್ಲಿ ಯೇಸು ಸ್ವಾಮಿ ಏನು ನೆಕ್ಸ್ಟ್ ವಾಕ್ಯ ಏನು ಹೇಳ್ತದೆ ನಿಲ್ಲಿಸ್ತೇನೆ ನಾನು.
8ನೇ ಅಧ್ಯಾಯ 10ನೇ ವಾಕ್ಯ. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರೇಲ್ ಜನರಲ್ಲಿ ಏನ್ ಮಾಡಲಿಲ್ಲ, ಕಾಣಲಿಲ್ಲ ಎಂಬುದಾಗಿ ಸತ್ಯವಾಗಿ ಹೇಳ್ತಾನೆ. ನೋಡಿ, ಯೇಸು ಸ್ವಾಮಿ ಅವನ ನಂಬಿಕೆಯನ್ನು ಏನ್ ಮಾಡ್ತಾನೆ, ಘನಪಡಿಸ್ತಿದ್ದಾನೆ. ಹಲ್ಲೆಲೂಯಾ. ಅವನ ಅಧಿಕಾರದ ಬಗ್ಗೆ ಮಾತನಾಡ್ತಿದ್ದಾನೆ. ನನಗಿರುವ ಅಧಿಕಾರ 100 ಜನರ ಬಳಿಗೆ ಮಾತ್ರ, ಆದ್ರೆ ನಿನ್ನ ಅಧಿಕಾರ ದೊಡ್ಡದಿಲ್ಲ. ಇವತ್ತು ಎಷ್ಟು ಜನರು ಅಂತೆ ಅಲ್ಲಿ, ಇವತ್ತು ನಿನ್ನ ಕೆಲಸದಲ್ಲಿ ಅಲ್ಲಿ ನಿನ್ನ ಬಾಸಿಗಿಂತ ಸಹ ದೊಡ್ಡ ಅಧಿಕಾರ ದೇವರಿಗೆ ಉಂಟು. ನಿನ್ನ ಬಿಸ್ನೆಸ್ ನಲ್ಲಿ ದೇವರಿಗೆ ಅಧಿಕಾರ ಉಂಟು. ನಿನ್ನ ಆರೋಗ್ಯದ ವಿಷಯ ಡಾಕ್ಟರ್ಗಿಂತ ಹೆಚ್ಚಾಗಿ ದೇವರಿಗೆ ಅಧಿಕಾರ ಉಂಟು. ಅಲ್ಲಿ ನಿನ್ನ ಐಶ್ವರ್ಯ, ನಿನ್ನ ಪ್ರಾಸ್ಪರಿಟಿ, ನಿನ್ನ ಜೀವಿತದಲ್ಲಿ ಎಲ್ಲ ದೇವರ ಕೈಯಲ್ಲಿ ಉಂಟು. ನೀನು ಆತನ ವಾಕ್ಯವನ್ನು ಮಾತನಾಡುವಾಗ ಪರಿಸ್ಥಿತಿಗಳು ಬದಲಾಗ್ತದೆ. ಪರಿಸ್ಥಿತಿಗಳು ಬದಲಾಗ್ತದೆ. ನಾನು ಇದ್ದಾಗಿ ಇರುವುದಿಲ್ಲ. ಆಮೇಲೆ ಅಲ್ಲಿ ಸೈತಾನ ಯಾವಾಗ ಸಹ ನೆಗೆಟಿವ್ ಥಾಟ್ ಚಿಂತನೆ ತರುವಾಗ ನೀನು ವಾಕ್ಯವನ್ನು ಮಾತನಾಡಬೇಕು. ನೀನು ಅದನ್ನು ಮಾತನಾಡಬಾರದು, ನಿನ್ನ ಬಾಯಲ್ಲಿ ತರಬಾರದು. ಸೈತಾನ ಯಾವ ರೀತಿಯಲ್ಲಿ ಅವನು ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ ಪಡ್ತಾನೆ. ನಾನು ಹೇಳ್ತೇನೆ, ಸೈತಾನನಿಗೆ ನಮ್ಮ ಮೇಲೆ ಏನಿಲ್ಲ, ಅಧಿಕಾರವೇ ಇಲ್ಲ. ಅವನಿಗೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಆಮೇಲೆ ಅಲ್ಲಿ ಬೀಳಾಮನನ್ನು ನೋಡ್ರಿ, ಬಾಲಕರ ಹತ್ರ ಹೋಗಿ ಹೇಳ್ತಾನೆ, ಶಪಿಸು, ಇಸ್ರೇಲ್ ಮಕ್ಕಳನ್ನು ಶಪಿಸಿ ಎಂಬುದಾಗಿ. ಅಲ್ಲಿ ಆದ್ರೆ ಬೈಬಲ್ ಹೇಳ್ತದೆ, ಬೀಳಾಮನಿಗೆ ಶಪಿಸಲಿಕ್ಕೆ ದೇವರು ಅನುಮತಿ ಕೊಡಲೇ ಇಲ್ಲ. ಅಲ್ಲಿ ಯಾಕೆ ಗೊತ್ತಿಲ್ಲ, ನನ್ನ ಮಕ್ಕಳನ್ನು ದೇವರು ಆಶೀರ್ವಾದ ಮಾಡುವ ದೇವರಾಗಿ. ಇವತ್ತು ನಾನು ಹೇಳ್ತೇನೆ, ದೇವರು ನಿನ್ನನ್ನು ಅಭಿವೃದ್ಧಿ ಪಡಿಸ್ತಾನೆ. ನಿನ್ನನ್ನು ದೇವರು ಉನ್ನತವಾಗಿ ನಡೆಸುವವನಾಗಿದ್ದಾನೆ. ಅಲ್ಲಿ ಯಾಕಂತ ಹೇಳಿದ್ರೆ, ನಮ್ಮ ದೇವರು ನಮ್ಮ ಬಗ್ಗೆ ಮಾಡಿದ ಆಲೋಚನೆ ಅದು ಐತದ ಆಲೋಚನೆ ಅಲ್ಲ, ಅದು ಹಿತದೇ ಆಲೋಚನೆ ಆಗಿದೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರಿಲ್ವ ಪ್ರಿಯರೇ? ಶತಾಧಿಪತಿಯ ನಂಬಿಕೆ ನೋಡ್ರಿ, ಅವನ ಜೀವಿತದಲ್ಲಿ ಅವನು ಯೇಸುವಿನ ಮೇಲೆ ಭರವಸೆ ಬಿಟ್ಟು ಹೇಳ್ತಾ ಇದ್ದಾನೆ, ನೀನು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳುಗೆ ಸೌಖ್ಯವಾಗುತ್ತದೆ ಎಂಬುದಾಗಿ. ಇವತ್ತು ಎಷ್ಟು ಜನ ತೀರ್ಮಾನದೊಂದಿಗೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳಿದ ಪ್ರಕಾರ ನಾನು ಲೋಕ ಹೇಳಿದನ್ನು ನಂಬುವುದಿಲ್ಲ, ನನ್ನ ದೇವರು ಹೇಳಿದ ಮಾತನ್ನು ನಂಬುತ್ತೇನೆ. ನನ್ನ ಪರಿಸ್ಥಿತಿಯನ್ನು ನಾನು ನಂಬುವುದಿಲ್ಲ, ನನ್ನ ಪರಿಸ್ಥಿತಿಯನ್ನು ಬದಲು ಮಾಡುವ ದೇವರ ಮೇಲೆ ನಂಬಿಕೆ ಇಡುತ್ತೇನೆ. ಅಲ್ಲಿ ಇವತ್ತು ನಾನು ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ. ವಿಚಾರ ಮುಂದೆ ಹೋಗಿ, ನೀವು ಯೋಚಿಸಿದ ಮುಂದೆ ಹೋಗಿ, ಅದು ಶಬ್ದವಾಗಿ ಮಾರ್ಪಾಡವಾಗುತ್ತದೆ ಪ್ರಿಯರೇ. ಆ ಶಬ್ದ ಅದು ಸೃಷ್ಟಿ ಮಾಡುವಂಥದ್ದಾಗಿದೆ. ಇವತ್ತು ನಾನು ತಿಳಿಸ್ತೇನೆ, ನಿಮ್ಮ ಜೀವಿತದಲ್ಲಿ ಸಹ ಕೆಲವೊಂದು ಅಸಾಧ್ಯವಾದ ಸಂಗತಿಯನ್ನು ದೇವರು ಸಾಧ್ಯ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಆ ದೇವರ ವಾಕ್ಯವನ್ನು ಅಂಗೀಕರಿಸ್ತಾ ಇದ್ದೀರಿ? ನೀವು ಅಂಗೀಕರಿಸುವುದಾದರೆ ಹೃದಯಪೂರ್ವಕವಾಗಿ ಕೈ ಎತ್ತಿ ದೇವರಿಗೆ ಸ್ತೋತ್ರ ಎಂದ್ರೆ, ಓ ರಾಬಾಬಾಬಾ ಶದರ ಬಕರ ಮನಸ್ಸಿ ಅಂದನ. ಯೇಸುವೇ, ಯೇಸುವೇ, ನಿನ್ನಲ್ಲಿ ನಾವು ಪ್ರೀತಿಸುತ್ತೇವೆ ದೇವರೇ. ನಿನ್ನ ವಾಕ್ಯವನ್ನು ನಾವು ವಿಶ್ವಾಸ ಬಿಡುತ್ತೇವೆ ಸ್ವಾಮಿ. ಎಷ್ಟು ಜನ ಹೇಳ್ತೀರಿ ಇವತ್ತು, ನಾನು ನಿನ್ನಲ್ಲಿ ನಂಬಿಕೆ ಇಡುತ್ತೇನೆ ಸ್ವಾಮಿ, ನಿನ್ನ ವಚನ ನಮ್ಮ ಮೇಲೆ ಅದು ಕಾರ್ಯ ಮಾಡುವಂತದ್ದಾಗಿದೆ. ಒಳ ಭೂಮಿಯು ನನ್ನ ಹೃದಯವು ನಿನ್ನ
ಅದೇ ಲೆವೆಲ್ಗೆ ಎತ್ತುವುದಕ್ಕೆ ಸ್ತೋತ್ರಪ್ಪ. ಇನ್ನು ಮುಂದೆ ನಾವು ಲೋಕ ಹೇಳುವುದನ್ನು ನಂಬುವುದಿಲ್ಲ. ದೇವರೇ, ಸಿಚುವೇಶನ್ ಏನ್ ಹೇಳ್ತದೆ ಅದನ್ನು ನಂಬುವುದಿಲ್ಲ. ನೀನು ಬದಲು ಮಾಡುತ್ತೀಯ ಎಂಬುದಾಗಿ ನಾವು ನಂಬುತ್ತೇವೆ. ಇವರು ಇದ್ದ ಹಾಗೆ ಇರುವುದಿಲ್ಲ. ಇವರ ಜೀವಿತ ಏಳಿಗೆಗೆ ತರುವುದಕ್ಕೆ ಸ್ತೋತ್ರ. ಇವರೊಂದು ಆಶೀರ್ವಾದ ನಿಧಿಯಾಗಿ ನೀನು ಮಾರ್ಪಡಿಸುವುದಕ್ಕೆ ಸ್ತೋತ್ರ. ಇವರು ಹೋಗುವ ಎಲ್ಲ ಸ್ಥಳಗಳಲ್ಲಿ ಕರ್ತನೆ ನೀನು ಇವರನ್ನು ಜಯೋತ್ಸವದ ಕಡೆಗೆ ನಡೆಸುವುದಕ್ಕೆ ನಿಮಗೆ ಸ್ತೋತ್ರಪ್ಪ. ದೇವರೇ, ಈ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡುತ್ತೇನೆ ಸ್ವಾಮಿ. ಕೃಪೆಯು ಸತ್ಯತೆ ಇವರನ್ನು ಮುದ್ದಿಟ್ಟುಕೊಂಡು ಕಾಪಾಡಲಿ, ನಡೆಸಿ. ದೇವರೇ, ಸೇರಿದ ಎಲ್ಲ ಮಕ್ಕಳಿಗೋಸ್ಕರ ಸ್ತೋತ್ರ. ಇವತ್ತು ಈ ಆಲಯಕ್ಕೆ ಬಂದು ವಾಕ್ಯ ಕೇಳುವಾಗಲಿ ಆ ವಾಕ್ಯದ ಶಕ್ತಿ ಅವರ ಜೀವಿತದಲ್ಲಿ ಪ್ರಕಟವಾಗಲಿ, ಅದು 100ರಷ್ಟು ಫಲವನ್ನು ಕೊಡಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಹಾಗೆ ಮಾಡುವುದಕ್ಕೆ ಸ್ತೋತ್ರಪ್ಪ. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡಿಯುತ್ತೇನೆ ತಂದೆಯೇ, ಆಮೆನ್. ಆಹಾ, ಹಲ್ಲೆಲೂಯಾ. ಇದರೊಂದಿಗೆ ಆಶೀರ್ವಾದ ಮಾಡಿಕೊಳ್ಳು.